ಧಾರೆ ಸುರಿಯದೆ ಬಾಬೇಗ ಮನಮೋಹನ ಪ್ರಿಯ ಬಾಬೇಗ ಮನಮೋಹನ ಬಾಬೇಗ ಮನಮೋಹನ ಬೆಳಕೆಲ್ಲ ಬೇಸಿಗೆ ಬಿಸಿಲಾಗಿ ತಿಂಗಳ ಬೆಳಕೆಲ್ಲ ಬೇಸಿಗೆ ಬಿಸಿಲಾಗಿ ತಣ್ಣನೆ ಗಾಳಿ ಬಿಸಿಯಾಗಿದೆ ತಣ್ಣನೆ ಗಾಳಿ ಬಿಸಿಯಾಗಿದೆ ಮದನನು ಇದ ನೋಡಿ ಹೃದಯದಲ್ಲೊಡನ ಮದನನು ಇದ ನೋಡಿ ಹೃದಯದಲ್ಲೊಡನಾಡಿ ಒಡನೆ ಬಾಳಿದ ಹೂವಾಗಿದೆ ಒಡನೆ ಬಾಡಿದ ಹೂವಾಗಿದೆ ನನ್ನಾಣೆ ಬೇಗಿನ ತಾಳೆನು ನನ್ನಾಣೆ ಬೇಗಿನ ತಾಳೆನು ರಮಣಿಯೊಡನೆ ಒಲಿದ ಮೇಲೆ ಮರೆಯದ ಸುಮದ ಮೇಲೆ ಅನಂತಾರ ಸಿರಿಯಂತ ಬಲಿದ ಮೇಲೆ ಸುಮದ ಮೇಲೆ ಅನಲದಾರಿ ರಮಣಿಯೊಡನೆ ಒಲಿದ ಮೇಲೆ ಮರೆಯದ ಮೇಲೆ ಅನಲದಾರಿ ಮೋಹನ ಪ್ರಿಯ ಬಾಬೇಗ ಮನಮೋಹನ ಬಾಬೇಗ ಪ್ರಿಯ ಬಾಬೇಗ ಕಾಂತ ಬಾಬೇಗ ಮನಮೋಹನ ಸ್ವಾಮಿ ಎಲ್ಲಿ ಮರೆಯಾಗಿದ್ದೀರಿ? ಮುರಳಿಯ ಗಾನಕ್ಕೆ ಮರುಳಾದೆಯ ಮುರಳಿಯ ಗಾನಕ್ಕೆ ಮರುಳಾದೆಯ ಎನ್ನ ಮನದಲ್ಲಿ ಆಸೆಯ ನೀ ತಂದೆಯ ಎನ್ನ ಮನದಲ್ಲಿ ಆಸೆಯ ನೀ ತಂದೆಯ ಮುರಳಿಯ ಗಾನಕ್ಕೆ ಮರುಳಾದೆಯ ಯಮುನಾ ತೀರದಿ ನೀರಾದೆಯಾದೆ ರುಕ್ಮಿಣಿ ಯಮುನಾ ತೀರದಿ ನೀರಾದೆಯಾದೆ ರಾಧೆಯ ಮನಕ್ಕೆ ಗೋಪಾಲ ನಾನಾದೆ ರುಕ್ಮಿಣಿ ರಾಧೆಯ ಮನಕ್ಕೆ ಗೋಪಾಲ ನಾನಾದೆ ನಿನ್ನಯ ಬಳಿಗೆ ಓಡೋಡಿ ನಾ ಬಂದೆ ನಿನ್ನಯ ಬಳಿಗೆ ಓಡೋಡಿ ನಾ ಬಂದೆ ಮುರಳಿಯ ಗಾನಕ್ಕೆ ಮರುಳಾದೆ ಎನ್ನ ಮನದಲ್ಲಿ ಆಸೆಯ ನೀ ತಂದೆಯ ಮುರಳಿಯ ಗಾನಕ್ಕೆ ಮರುಳಾದೆಯ
ಎನ್ನಯ ಮನವು ಅಲೆ ಅಲೆಯಾಗಿ ನನ್ನ ಹೃದಯಕ್ಕೆ ನೀ ದೇವಿಯಾದೆ. ನನ್ನ ಹೃದಯಕ್ಕೆ ನೀ ದೇವಿಯಾದೆ, ನನ್ನಯ ಬಾಳಿಗೆ ಪರಿಪೂರ್ಣ ನೀನಾದೆ. ನನ್ನಯ ಬಾಳಿಗೆ ಪರಿಪೂರ್ಣ ನೀನಾದೆ, ಮುರಳಿಯ ಗಾನಕ್ಕೆ ಮರುಳಾದೆಯ. ಎನ್ನ ಮನದಲ್ಲಿ ಆಸೆಯ ನೀ ತಂದೆಯ, ಮುರಳಿಯ ಗಾನಕ್ಕೆ ಮರುಳಾದೆಯ. ಸ್ವಾಮಿ, ರುಕ್ಮಿಣಿ, ಹಾಗಾದರೆ ಯುದ್ಧವು ನಿಶ್ಚಿತವಾಯಿತೇ? ರುಕ್ಮಿಣಿ, ಯುದ್ಧವೆಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಎಂದು ಕಂಡು ಕೇಳಡಿಯದ ಅಚಿಂತ್ಯ ಹತ್ಯಾಕಾಂಡ. ಕೌರವರ 11 ಅಕ್ಷೋಹಿಣಿ ಸೈನ್ಯ ಒಂದು ಕಡೆ, ಪಾಂಡವರ 7 ಅಕ್ಷೋಹಿಣಿ ಸೈನ್ಯ ಒಂದು ಕಡೆ. ಯುದ್ಧ ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಬದುಕಿ ಉಳಿಯುವರು? ಯುದ್ಧ ಯುದ್ಧ ಯುದ್ಧ, ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಭು, ಮಾನವ ಲೋಕದ ಪ್ರಳಯ ವರ್ತದಿಂದ ರಕ್ಷಿಸು. ಆ ಧರ್ಮದ ಆಕ್ರಮಣದಿಂದ ಧರ್ಮವು ರೂಪಗೆಡುವುದೇಕೆ? ಶಾಂತಿ ಸಂಧಾನಕ್ಕೆ ಮತ್ತೊಂದು ಸಾರಿ ಪ್ರಯತ್ನಿಸಬಾರದೆ? ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿ ವಿಕಾಸವಾಗುವುದಿಲ್ಲ ಪ್ರಿಯತಮೆ. ಪುರಾತನ ಹಳಿವೆ ನೂತನ ಆವಿಷ್ಕಾರ. ಯುದ್ಧವೆಂದು ಅನಿವಾರ್ಯ. ಆದರೆ ಈ ಯುದ್ಧದಲ್ಲಿ ನಾನೊಂದು ಜಗತ್ತನ್ನು ನಿರ್ಮಾಣ ಮಾಡುವೆನು. ನನ್ನ ಸಮರ ಗೀತೆಯಿಂದ ಜನರಿಗೆ ಭಕ್ತಿಯ ಪರಾಕಾಕ್ಷೆಯನ್ನು ಬೋಧಿಸುವೆನು. ಕ್ಷತ್ರಿಯರ ರಕ್ತದಿಂದ ಪೃಥ್ವಿಯ ಕಲುಷಿತವನ್ನು ತೊಳೆಯುವೆನು. ಕುರುಕ್ಷೇತ್ರದ ಒಂದೊಂದು ಧೂಳನ್ನು ರಕ್ತರಸವಾಗಿ ತೋಯಿಸಿ ವೀರ ಸುಸಜ್ಜಿತವಾಗಿ ಮಾಡಿ ಪುಣ್ಯ ಬೀಜವೊಂದನ್ನು ನೆಡುವೆನು. ರುಕ್ಮಿಣಿ, ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಕಲೆ, ರಾಜನೀತಿಯಂತಹ ಅನೇಕ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡು. ರುಕ್ಮಿಣಿ, ಪರಮಾತ್ಮ, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವನಿದಂತೆ. ದೃಷ್ಟಿ ಮಾತ್ರದಲ್ಲಿ ಜಡ ಜಗತ್ತನ್ನು ಜೀವಂತರಾಗಿ ಮಾಡಬಲ್ಲಿರಿ. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆಯಾದರೆ ಏಕೆ ಸ್ವಾಮಿ? ಕುಸುಮನ ಏನ ಲೀಲಾ, ಪ್ರಿಯ ರುಕ್ಮಿಣಿ ಲೋಲ, ಕುಸುಮನ ಏನ ಲೀಲಾ, ಕುಸುಮನ ಏನ ಲೀಲಾ, ಪ್ರಿಯ ರುಕ್ಮಿಣಿ ಲೋಲ, ಕುಸುಮನ ಏನ ಲೀಲಾ. ನಸುನಗಿಯೇ ಮನಗಾನಂದದ ಬಲ, ನಸುನಗಿಯೇ ಮನಗಾನಂದದ ದಾಸ ಬಾಲ ಶೇಷ ಶಯನ ನಿನ್ನ ನಿರ್ಮಲ ಭಾವ ವಿಧರ್ಮದ ಮೂಲ, ದಾಸ ಬಾಲ ಶೇಷ ಶಯನ ನಿನ್ನ ನಿರ್ಮಲ ಭಾವ ವಿಧರ್ಮದ ಮೂಲ. ಕುಸುಮನ ಏನ ಲೀಲಾ, ಲೀಲೋಲ, ಕುಸುಮನ ಏನ ಲೀಲಾ. ಹಲೋ 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 ಕೂರ್ಮವತಾರೆ ನಿನ್ನ ಮರ್ಮ ತಿಳಿದು ಬಾಳ್ವೆ ನಾನು ಧನ್ಯ. ಸ್ವಾಮಿ, ಕೂರ್ಮವತಾರೆ ನಿನ್ನ ಮರ್ಮ ತಿಳಿದು ಬಾಳ್ವೆ ನಾನು ಧನ್ಯ. ಶ್ಯಾಮಲವರ್ಣನೆ ನಿನ್ನ ಆ ಆ ಆ ಓ ಶ್ಯಾಮಲವರ್ಣನೆ ನಿನ್ನ ನಿರ್ಮಲ ಭಾವದ ಪ್ರೇಮ ಪ್ರಸಾದವು, ನಿರ್ಮಲ ಭಾವದ ಪ್ರೇಮ ಪ್ರಸಾದ ತಾಮಸಗೈ ಭಾವಿನಿಗೆ ಸ್ವಾಮಿ ವಸುಧೆಯೊಳು, ತಾಮಸಗೈಗೆ ಭಾವಿನಿಗೆ ಸ್ವಾಮಿ ವಸುಧೆಯೊಳು, ತಾಮಸಗೈಗೆ ಭಾವಿನಿಗೆ ಸ್ವಾಮಿ ವಸುಧೆಯೊಳು.
ನಯನ ಮನೋಹರಿಯೇ ಪ್ರಿಯ ರುಕ್ಮಿಣಿ ವದನೆ ನಯನ ಮನೋಹರಿಯೇ ಮಂದರ ಗಿರಿಧರ ನರಸಿದೆಯಾಮಯೇ ಮಂದರ ಗಿರಿಧರ ನರಸಿದೆಯಾಮಯೇ ಸಿಂಧು ಶಯನ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿಂಧು ಶಯನ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ರುಕ್ಮಿಣಿ ಗಂಧ ಪರಿಮಳವ ಧರಿಸಿ ಮಂದಹಾಸದಿಂದ ಎನ್ನವರಿಸಿ ಗಂಧ ಪರಿಮಳವ ಧರಿಸಿ ಮಂದಹಾಸದಿಂದ ಎನ್ನವರಿಸಿ ಮನ ಮಂದಿರದೊಳು ನೆಲೆಸಿ ಮಂದಿರದೊಳು ನೆಲೆಸಿ ಪ್ರಣಯಾನಂದದ ಸವಿರಸ ಬೀರುತ್ತ ಪ್ರಣಯಾನಂದದ ಸವಿರಸ ಬೀರುತ್ತ ಚೆಲುವಿನ ತಾರೆ ಒಲವನ್ನು ತೋರೆ ನೀಲಂಬು ನೀಲಾಂಬರಿ ಚೆಲುವಿನ ತಾರೆ ಒಲವನ್ನು ತೋರೆ ನೀಲಾಂಬರಿ ಚೆಲುವಿನ ತಾರೆ ಒಲವನ್ನು ತೋರೆ ನೀಲಂಬು ನೀಲಾಂಬರಿ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ನಯನ ಮನೋಹರಿಯೇ ನಯನ ಮನೋಹರಿಯೇ ರುಕ್ಮಿಣಿ ಕಾಳಸರ್ಪ ಕಚ್ಚಿದವನನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸರ್ಪದ ಅವಯವ ಛೇದಿಸರ ಹೊರತು ಮತ್ಯಾವ ಉಪಾಯವಿಲ್ಲವೋ ಪ್ರಿಯತಮೆ ಆರ್ಯವರ್ತಕ್ಕೀಗ ಇಂತಹ ಅವ್ಯವಸ್ಥೆ ಉಂಟಾಗಿದೆ ಅಭಿಮಾನ ಸುರೆಯಿಂದ ಪ್ರಮತ್ತರಾಗಿ ಮೆರೆಯುತ್ತಿರುವ ಮಾನವರ ರಕ್ತದಲ್ಲಿ ರಕ್ತಾಜೀತವು ಹೆಚ್ಚಾಗಿ ಅಧರ್ಮದ ರೋಗದ ಅಂಕುರವು ಕಾಣಿಸಿಕೊಂಡಿರುವುದು ಅದನ್ನು ರಕ್ತಕ್ಷಯದ ಮೂಲಕ ನಾಶಪಡಿಸದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರಿಯತಮೆ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿಲ್ಲ. ಈ ಘೋರ ಹತ್ಯಾಕಾಂಡ ನಿಲ್ಲಿಸಿರಿ. ಶಾಂತಿಗಾಗಿ ಮತ್ತೊಂದು ಸಾರಿ ಪ್ರಯತ್ನಿಸಿ. ರುಕ್ಮಿಣಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವನು. ಆದರೆ ನನ್ನ ಈ ಕೊನೆಯ ಪ್ರಯತ್ನವೂ ವಿಫಲವಾಗುವುದಿಲ್ಲ ರುಕ್ಮಿಣಿ. ಹಿಂದೆ ಮಗಾನಂದ ಬಾರುಕ್ಮಿಣಿ ಮನೋಹರೆ ಎನಗಿದು ಏನ್ ರುಕ್ಮಿಣಿ ಕಾಮಿನಿ ರುಕ್ಮಿಣಿ ಹಿಂದಿನ ಗಾನಂದ ಬಾರುಕ್ಮಿಣಿ ಮನೋಹರೆ ಎನಗಿದು ಏನ್ ರುಕ್ಮಿಣಿ ಕಾಮಿನಿ ರುಕ್ಮಿಣಿ ಸ್ವಾಮಿ ರುಕ್ಮಿಣಿ ಪ್ರೇಮಕ್ಕೆ ಕಾರಣ ನಾನೇ, ನಿನ್ನ ಪ್ರೇಮ ಸಂತೋಷಗಳ ನೋಡುವೇನೆ. ಮಾಧವಿಯ ಪ್ರೇಮಕ್ಕೆ ಕಾರಣ ನಾನೇ, ನಿನ್ನ ಪ್ರೇಮ ಸಂತೋಷಗಳ ನೋಡುವೇನೆ. ಮಾಮಿನಿ ಬಾರೇ ಪ್ರಿಯ ಯೌವನ, ಮಾಮಿನಿ ಬಾರೇ ನವ ಯೌವನ, ಮಾಮಿನಿಗೆ ಕೋಮನೆ ಬಾರೆನ್ನ ಅರಗಿಣಿಯ ಹಿಂದೆ ಮಗಾನಂದ ಬಾರುಕ್ಮಿಣಿ ಮನೋಹರೆ ಒಳಗಿದು ಏನ್ ರುಕ್ಮಿಣಿ ಮಾಮಿನಿ ರುಕ್ಮಿಣಿ
ರಾಜ ದ್ವಾರಕಾಪುರದೀಶ ಅಕ್ರೂರ बलराम महाराज की बोबराक बोबराक ಅಕ್ರೂರ ಪ್ರಭು ಕೃತವರ್ಮರೇ ಮಹಾಪ್ರಭು ಮಂತ್ರಿ ಶೇಖರ ತಂತ್ರ ಪಾಲಕನೇ ಅಕ್ರೂರ ಪ್ರಭು ಮಂತ್ರಿ ಶೇಖರ ತಂತ್ರ ಪಾಲಕನೇ ಪೇಳ್ದಾರೆ ಯೋಳ್ ಸೌಖ್ಯವ ಮಂತ್ರಿ ಶೇಖರ ತಂತ್ರ ಪಾಲಕನೇ ಅಕ್ರೂರ ಮಹಾಪ್ರಭು ಮಂತ್ರಿ ಶೇಖರ ತಂತ್ರ ಪಾಲಕನೇ ಪೇಳ್ದಾರೆ ಯೋಳ್ ಸೌಖ್ಯವ ಮಂತ್ರಿ ಶೇಖರ ತಂತ್ರ ಪಾಲಕನೇ ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ ಅಕ್ರೂರ ಮಹಾಪ್ರಭು ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ ಬೆಳೆದ ಬೆಳೆಗಳಿಂದ ಜನರು ಅಕ್ರೂರ ಬೆಳೆದ ಬೆಳೆಗಳಿಂದ ಜನರು ನಳಿನ ನಾಭನ ಸ್ಮರಣೆಯಿಂದಲೇ ಅಕ್ರೂರ ನಳಿನ ನಾಭನ ಸ್ಮರಣೆಯಿಂದಲೇ ರಾಜ್ಯಭಾರ ರಾಜ್ಯವೇ ಎಂತುದು ವರೆ ಮಂತ್ರಿ ಶೇಖರನೇ ಅಕ್ರೂರ ಮಹಾಪ್ರಭು ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಎಲ್ಲ ಸೌಖ್ಯದಿಂದಿರುವರೆ ಅದನ್ನು ತಿಳಿಸು ತಮ್ಮ ಅಪ್ಪಣೆಯಂತಾಗಲೇ ಮಹಾಪ್ರಭು ಕೇಳೆಯ ಹಲದರ ಪೇಳುವೆ ನಾನೀಗ ಕೇಳೆಯ ಹಲದರ ಪೇಳುವೆ ರಾಜ್ಯದ ವಿವರವ ಪೇಳುವೆ ನಾನೀಗ ಕೇಳೆಯ ಹಲದರ ಪೇಳುವೆ ರಾಜ್ಯದ ವಿವರವ ಪೇಳುವೆ ನಾನೀಗ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಮಹಾಪ್ರಭು ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಸುಖ ಸಂತೋಷದಿ ಬಾಳುವರೈ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಮಹಾಪ್ರಭು ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಸುಖ ಸಂತೋಷದಿ ಬಾಳುವರೆ ಕೇಳೆಯ ಹಲದರ ಪೇಳುವೆ ರಾಜ್ಯದ ವಿವರವ ಪೇಳುವೆ ನಾನೀಗ ಮಹಾಪ್ರಭು ಅಕ್ರೂರ ರಾಜ್ಯದ ರಾಜರು ಕಪ್ಪ ಕಾಣಿಕೆಗಳ ಸಾಮಂತ ರಾಜರು ಕಪ್ಪ ಕಾಣಿಕೆಗಳ ಸಾಮಂತ ರಾಜರು ಕಪ್ಪ ಕಾಣಿಕೆಗಳ ತಪ್ಪದೆ ತಂದು ಒಪ್ಪಿಸುತ್ತೀದರು ತಪ್ಪದ ತಂದು ಒಪ್ಪಿಸುತ್ತಾರೆ ಏಳೆಯ ಹಲದರ ಪೇಳುವೆ ರಾಜ್ಯದ ವಿವರವ ಪೇಳುವೆ ನಾನೀಗ ಮಹಾಪ್ರಭು ಅಕ್ರೂರ ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಸಕಲ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದಿರುವರು ಮತ್ತೇನಪ್ಪಣೆ ಬೇಷ್ ಬಹಳ ಸಂತೋಷವಾಯಿತು ನೀನು ನಿನ್ನ ಪೀಠದಲ್ಲಿ ಕುಳಿತುಕೋ ಆಗಬಹುದು ಮಹಾಪ್ರಭು ಕೃತವರ್ಮರೇ ಮಹಾಪ್ರಭು
ಬೇಷ್, ಬಹಳ ಸಂತೋಷವಾಯಿತು. ನೀನು ನಿಮ್ಮ ಪೀಠದಲ್ಲಿ ಕುಳಿತುಕೋ. ಕೃತವರ್ಮರೇ, ಮಹಾಪ್ರಭು. ಸೈನ್ಯಾಧಿಪ ಸೈನ್ಯವೆಂತಿರ್ಬೋದು ಸೈನ್ಯಾಧಿಪ. ಕೃತವರ್ಮರೇ, ಮಹಾಪ್ರಭು. ಸೈನ್ಯಾಧಿಪ ಸೈನ್ಯವೆಂತಿರ್ಬೋದು ಸೈನ್ಯಾಧಿಪ. ಮತ್ತೆ ನಮ್ಮ ಸೈನ್ಯ ಸನುರಾಗದಿಂದ ಮತ್ತೆ ನಮ್ಮ ಸೈನ್ಯ ಸನುರಾಗದಿಂದ ಶತ್ರುಗಳ ಶಿರವ ಕತ್ತರಿಸುತ್ತಾರೆ ಸೈನ್ಯಾಧಿಪ ಸೈನ್ಯವೆಂತಿರ್ಬೋದು ಸೈನ್ಯಾಧಿಪ. ಕೃತವರ್ಮರೇ, ಮಹಾಪ್ರಭು. ರಾಜ್ಯದ ರಾಜ್ಯಭಾರ ಯಾವ ರೀತಿ ಇಟ್ಟಿರುವೆ ಅದನ್ನು ತಿಳಿಸು. ಅಪ್ಪಣೆಯಾಗಲಿ ಮಹಾಪ್ರಭು. ಮಹಾಪ್ರಭು. ಅಕ್ರೂರ, ಮಹಾಪ್ರಭು. ಗದಯಾನೆತ್ತಿದ ಮದದ ಮಹಾಪ್ರಭು. ಗದಯಾನೆತ್ತಿದ ಮದದ ಮತ್ತೆ ಸೈನ್ಯವು ಎದುರಾಗಿ ಬರುವುದು ರಾಜ. ಸತರಾಗೊಳಿಸಿದವರ ಮತ್ತೆ ಸೈನ್ಯವು ಮೀರಿ ಬರುವುದು ರಾಜ. ಮಹಾಪ್ರಭು. ಕೃತವರ್ಮರೇ, ಅದು ಅಲ್ಲದೆ ವಿಜ್ಞಾಪಿಸುತ್ತಿರುವನು ಕೇಳುವರಾಗಿ. ಧರಣಿಪ ಬಿಡು ಬಿಡು ಚಿಂತೆಯ, ಧರಣಿಪ ಬಿಡು ಬಿಡು ಚಿಂತೆಯ, ಧರಣಿಪ ಬಿಡು ಬಿಡು ಚಿಂತೆಯ. ಧರಣಿಪ ಬಿಡು ಬಿಡು ಚಿಂತೆಯ, ಧರಣಿಪ ಬಿಡು ಬಿಡು ಚಿಂತೆಯ, ಧರಣಿಪ ಬಿಡು ಬಿಡು ಚಿಂತೆಯ. ಮೇರಿ ಬರುವುದು ಶತ್ರು ಸೈನ್ಯವ. ಮಹಾಪ್ರಭು, ಮೇರಿ ಬರುವುದು ಶತ್ರು ಸೈನ್ಯವ. ಸೂರ್ಯನುಗೊಳ್ಳುವನು ದಾರುಣ ಒಳಗೆ ಗಟ್ಟಿ ಪುಡಿ ಪುಡಿ ಗಟ್ಟಿ 17 ಗಟ್ಟಿ ಪುಡಿ ಪುಡಿ ಗಟ್ಟಿ ಧ್ವಂಸ ಮಾಡುವೆ ಕರೆಯೋಣ, ಧ್ವಂಸ ಮಾಡುವೆ ಕರೆಯೋಣ, ಧ್ವಂಸ ಮಾಡುವೆ ಕರೆಯೋಣ. ಧರಣಿಪ ಬಿಡು ಬಿಡು ಚಿಂತೆಯ, ಧರಣಿಪ ಬಿಡು ಬಿಡು ಚಿಂತೆಯ, ಧರಣಿಪ ಬಿಡು ಬಿಡು ಚಿಂತೆಯ, ಬಿಡು ಚಿಂತೆಯ, ಬಿಡು ಚಿಂತೆಯ. ಮಹಾಪ್ರಭು, ಅಕ್ರೂರ, ನಮ್ಮ ಯಾದವರ ಸೈನ್ಯವನ್ನು ಯಾವ ರೀತಿಯಲ್ಲಿಟ್ಟಿರುವೆನೆಂದರೆ ಎದುರಾಗಿ ಬಂದವರ ಎದೆಯನ್ನು ಸೀಳಿ ಗರ್ಜಿಸುತ್ತಿರುವುದು ನಮ್ಮ ಸೈನ್ಯ. ಮತ್ತೇನಪ್ಪಣೆ? ಬೇಷ್, ಬಹಳ ಸಂತೋಷವಾಯಿತು. ನೀನು ನಿನ್ನ ಪೀಠದಲ್ಲಿ ಕುಳಿತುಕೋ. ಅಪ್ಪಣೆ ಮಹಾಪ್ರಭು. ಅಕ್ರೂರ, ಕೃತವರ್ಮರೇ, ಮಹಾಪ್ರಭು. ಧರೆಯೊಳು ಧನ್ಯನು ಧನ್ಯನು ಧನ್ಯನಾದೆನು ನಾ. ಧರೆಯೊಳು ಧನ್ಯನು ಧನ್ಯನು ಧನ್ಯನಾದೆನು ನಾ. ಜಗದೊಳು ಧನ್ಯನು ಧನ್ಯನು ಧನ್ಯನಾದೆನು ನಾ. ಅಕ್ರೂರ, ಕೃತವರ್ಮರೇ, ಮಹಾಪ್ರಭು. ಈ ಪರಿಮಂತ್ರಿಯು ಸೈನಿಕರಿರುವಲ್ಲಿ. ಅಕ್ರೂರ, ಕೃತವರ್ಮರೇ, ಮಹಾಪ್ರಭು. ಈ ಪರಿಮಂತ್ರಿಯು ಸೈನಿಕರಿರುವಲ್ಲಿ ಎನ್ನೆಯ ಭಾಗ್ಯ
ರಾಜ್ಯದಿಂದೆನಿಸುತ್ತೆ ಪೇಜದಿಂದಲಿನ ಅಕ್ರೂರ ಕುಟೌರ್ ಮರೆ ಮಹಾಪ್ರಭು ರಾಜ್ಯದಿಂದೆನಿಸುತ್ತೆ ಪೇಜದಿಂದಲಿನ ರಾಜ್ಯ ಸಾಮ್ರಾಜ್ಯವ ಬರದಿಂದಾಳುವೆ ಅಕ್ರೂರ ಕುಟೌರ್ ಮರೆ ಮಹಾಪ್ರಭು ರಾಜ್ಯ ಸಾಮ್ರಾಜ್ಯವ ಬರದಿಂದಾಳುವೆ ದರೆಯೊಳೋ ಧನ್ಯನೋ ಧನ್ಯನೋ ಧನ್ಯನಾದೆನು ನಾ ಜಗದೊಳು ಧನ್ಯನು ಧನ್ಯನು ಧನ್ಯನಾದೆನು ನಾ ಅಕ್ರೂರ ಕೃತವರ್ಮರೇ ಮಹಾಪ್ರಭು ನಿಮ್ಮಂತಹ ಪರಾಕ್ರಮಿಗಳು ನನ್ನ ಆಸ್ಥಾನದಲ್ಲಿರುವಾಗ ಯಾವ ಕಾರ್ಯಕ್ಕೆ ತಾನೇ ಕುಂತು ಕೊರತೆ ಉಂಟಾಗುವುದು ಬೇಷ್ ಬಹಳ ಸಂತೋಷವಾಗಿತ್ತು ನೀವಿನ್ನು ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ ಅಪ್ಪಣೆ ಮಹಾಪ್ರಭು ಯಾರು ಯಾರು ಅನ್ನೆದುರಿಸಬಲ್ಲವನು ಯಾರು ಅವನ್ಯಾರು ಅನ್ನೆದುರಿಸಬಲ್ಲವನು ಪಡ ಪಡ ಪಿಡಿ ಜೊತೆ ಕಡು ಪಾಂಡವರ ವರದಿ ಆಳುವೆ ಭರತ ಕಂಡವ ಯಾರು ನನ್ನೆದಾರು ಎನ್ನೆದುರಿಸಬಲ್ಲವರು ನೈಳದಂಗ ಮಲ್ಲನನು ಯಾರು ಅವನ್ಯಾರು ನನ್ನೆದುರಿಸಬಲ್ಲವರು ಬಡ ಬಡ ಪಿಡಿ ಜೊತೆ ಕಡು ಪಾಂಡವರ ವರದಿ ಆಳುವೆ ಭರತ ಕಂಡವ ಬಡ ಬಡ ಪಿಡಿ ಜೊತೆ ಕಡು ಪಾಂಡವರ ವರದಿ ಆಳುವೆ ಭರತ ಕಂಡವ ಅದಮ ಭೀಮನ ಮನವನ್ನು ಮುರಿದು ಅದಮ ಭೀಮನ ಮನವನ್ನು ಮುರಿದು ಮುದದಿ ಬಾಳುವೆ ನಾನು ಯಾರು ಅವನ್ಯಾರು ನನ್ನೆದುರಿಸಬಲ್ಲವನು ಈ ಜಲದಂಗ ಮಲ್ಲನನು ಯಾರು ಅವನ್ಯಾರು ನನ್ನೆದುರಿಸಬಲ್ಲವನು ಮಹಾರಾಜ ದೇವಾಲಿ ಸಾಲನೆ ಸಮಾಚಾರವೇನು ನಿಮ್ಮ ಶಿಷ್ಯನಾದ ದುರ್ಯೋಧನ ಬರುತ್ತಿರುವನು ಏನು ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನನು ಬರುತ್ತಿದ್ದಾನೆ ಅವನನ್ನು ಬಹಳ ಮರ್ಯಾದೆಯಿಂದ ಕರೆತಾನೆ ಗುರುದೇವ ವಂದಿಸುವೆನು ಗುರುರಾಜ ನಿನಗೆ ಮಂಗಳವಾಗಲಿ ಮೇಲೇಳು ಗುರುರಾಜ ನಿನಗೆ ಮಂಗಳವಾಗಲಿ ಮೇಲೇಳು ಆಗಬಹುದು ಗುರುದೇವ ಪೀಠದಲ್ಲಿ ನೀನು ಕುಳಿತುಕೋ ನನ್ನ ಆಸ್ಥಾನದಲ್ಲಿರುವ ನರ್ತಕಿಯನ್ನು ಬರೆಮಾಡಿ ಬಾಳಿನ ಸಮಯ ಸಮಯವಿದೆ ಬಾಳಿನ ಸಮಯ ಸಮಯವಿದೆ ಇದುವೇ ಗಂಧರ್ವ ಗಾನಸುಧೆ ಇದುವೇ ಗಂಧರ್ವ ಗಾನಸುಧೆ ಬಾಳಿನ ಸಮಯ ಸಮಯವಿದೆ ನೀನೇ ಸಕಲ ಕಲಾ ವಿಶಾರದ ನೀನೇ ಸಕಲ ಗೋಚಾಚರು ನೀನೇ ಸಕಲ ಕಲಾಚರು
ನಯನ ಮನೋಹರಿ ನಾಟ್ಯವಿದೆ ನೀನೆ ಸಕಲ ಕಲ್ಲ ಚರು ನಯನ ಮನೋಹರಿ ನಾಟ್ಯವಿದೆ ನಯನ ಮನೋಹರ ನಾಟ್ಯವಿದೆ ಕಿವಿಗಿಂಪಿನ ನವ ಗಾನಸುದೆ ಕಿವಿಗಿಂಪಿನ ನವ ನಾಟ್ಯವಿದೆ ಬಾಲಿನ ಸಮಯವಿದೆ ಇದುವೇ ಗಂಧರ್ವ ಗಾನಸುದೆ ಇದುವೇ ಗಂಧರ್ವ ಗಾನಸುದೆ ಬಾಲಿನ ಸಮಯವಿದೆ Takadimi takajano takadimi takajano takadimi takajano tattatam takadimi takajano takadimi takajano takadimi takajano dittai takadimi takajano tattatam takadimi takajano dittai takadimi takajano midakajanu midakajanu takadom tattadim takita taktadim takita takadimita tattadim takita tattadim takita takadimita takatari takajanu takadimi takatari takajanu targada Dikita dimita takita dimita tattargardom takadom takadimidakajanu takitadam tarita tadiginaku tadinginatum ginatum tadiginatum takitadam tarita tadiginaku tadinginatum takitadam tarita tadiginaku tadinginatum tadiginatum ಬಾಲಿನ ಸಮಯವಿದೆ ಇದುವೇ ಗಂಧರ್ವ ಗಾನಸುದೆ ಇದುವೇ ಗಂಧರ್ವ ಗಾನಸುದೆ ಬಾಲಿನ ಸಮಯವಿದೆ ಬಲೆ ದುರ್ಯೋಧನ, ಹಸ್ತಿನಾವತಿಯಲ್ಲಿ ಎಲ್ಲರೂ ಕ್ಷೇಮವೇ? ನೀನು ಬಂದ ಸಮಾಚಾರವೇನು? ಗುರುದೇವ, ಇಂದಿನಿಂದ ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸುತ್ತಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಬಂದಿರುವನು ಗುರುದೇವ. ದುರ್ಯೋಧನ, ನೀನು ಕೃಷ್ಣನ ಬಳಿ ಹೋದ ವಿಚಾರವೇನಾಯಿತು ಅದನ್ನು ತಿಳಿಸು. ಗುರುದೇವ, ಕೃಷ್ಣನು ಅರ್ಜುನ ಪಕ್ಷವನ್ನೇ ವಹಿಸಿದನು.
ನಾನು ನಿಮ್ಮನ್ನು ನಿಮ್ಮ ಯಾದವ ಸೈನ್ಯವನ್ನೇ ಅಪೇಕ್ಷಿಸಿ ಬಂದಿರುವೆನು ಗುರುದೇವ. ದುರ್ಯೋಧನ, ಕೃಷ್ಣನ ಬಳಿ ಹೋಗಿ ಈ ಕಾರ್ಯವನ್ನು ಮಾಡಿಕೊಂಡದ್ದು ಬಂದು ಒಳ್ಳೆದೇ ಆಯಿತು. ಆದರೆ ಕೃಷ್ಣನೇ ಬೇರೆ ನಾನೇ ಬೇರೆ ಆದ ಸಂಗತಿ ಅಸಂಗತವಾಗಿತ್ತಲ್ಲ ದುರ್ಯೋಧನ. ಗುರುದೇವ, ನಾನೇನು ಬಹು ರಭಸವಾಗಿ ಹೋಗಿದೆನು. ಅದರಲ್ಲಿ ಪಾಂಡವರಿಗೆ ಈ ವಿಚಾರವು ಹೇಗೆ ತಿಳಿತೋ ಕಾಣೆ. ನಾನು ಹೋಗುವುದಕ್ಕೂ ಅರ್ಜುನನು ಬರುವುದಕ್ಕೂ ಒಂದೇ ಆಯಿತು. ಕೃಷ್ಣನು ಅರ್ಜುನ ಪಕ್ಷವನ್ನೇ ವಹಿಸಿದನು. ನಾನು ನಿಮ್ಮನ್ನು ನಿಮ್ಮ ಯಾದವ ಸೈನ್ಯವನ್ನೇ ಅಪೇಕ್ಷಿಸಿ ಬಂದಿರುವೆನು ಗುರುದೇವ. ದುರ್ಯೋಧನ, ಕೃಷ್ಣನು ಆಯುಧವನ್ನು ಹಿಡಿದು ಯುದ್ಧ ಮಾಡುವುದಿಲ್ಲೆಂಬ ವಿಚಾರವನ್ನು ಸ್ಥಿರಪಡಿಸಿಕೊಂಡು ಬಂದಿರುವೆ ತಾನೆ? ಸ್ಥಿರಪಡಿಸಿಕೊಂಡೇ ಬಂದಿರುವೆನು ಗುರುದೇವ. ಹಾಗಾದರೆ ನಿನ್ನ ಜಯವು ಖಂಡಿತ. ಮದ್ರ ದೇಶಾಧಿಪತಿಯಾದ ಶಲ್ಯನನ್ನು ನಿನ್ನ ಸೈನ್ಯಕ್ಕೆ ಬಲಪಡಿಸಿಕೋ. ಕೃತವರ್ಮನನ್ನು ನಿನ್ನ ಸೈನ್ಯ ಸಮೇತವಾಗಿ ನಿನ್ನ ಜೊತೆಯಲ್ಲಿಯೇ ಕರೆದುಕೊಂಡು ಹೋಗು. ಆದರೆ ನಾನು ಬರುವ ತನಕ ದಳಾಪತಿಯ ವಿಚಾರವನ್ನು ಮಂತ್ರಾಲೋಚನೆಗೆ ತರಬೇಡ. ಹೋಗಿ ಬಾ ವೀರವರ, ನಿನಗೆ ಮಂಗಳವಾಗಲಿ. ಆಗಬಹುದು ಗುರುದೇವ, ಆಗಬಹುದು ಗುರುದೇವ. ಹೋಗಿ ಬಾ ವೀರವರ, ನಿನಗೆ ಮಂಗಳವಾಗಲಿ. ನಾನಿನ್ನು ಹೋಗಿ ಬರುತ್ತೇನೆ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಗುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಗುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಕೃಷ್ಣನಂದು ಪಡೆದ ಎಂದು ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆನೆಂದು ಪಾಂಡವ ಸೈನ್ಯ. ಕೃಷ್ಣನಂದು ಪಡೆದ ಎಂದು ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆನೆಂದು ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಗುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಧರ್ಮಕ್ಷೇತ್ರ. ಭೀಷ್ಮಕಾತ ದ್ರೋಣ ಅಶ್ವತ್ಥಾಮರು ಕರ್ಣ ಚಕುಲಿ ಸೈನ್ಯವ ಸಮರ ವೀರರು. ಭೀಷ್ಮಕಾತ ದ್ರೋಣ ಅಶ್ವತ್ಥಾಮರು ಕರ್ಣ ಚಕುಲಿ ಸೈನ್ಯವ ಸಮರ ವೀರರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಗುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಇನ್ನು ನನ್ನ ಗುರುದೇವರ ಸಹಾಯವು ದೊರೆತಂತಾಯಿತು. ಇನ್ನು ಆ ಪಾಂಡವರ ಗತಿ ಅದೋ ಗತಿ. ಜಯವು ನನ್ನದೇ, ಜಯವು ಖಂಡಿತ ನನ್ನದೇ. ಭೀಮನನ್ನು ಸೀಲಿ ಬಿಡುವ ನನ್ನ ತಮ್ಮನು, ಅರ್ಧನ ಶಿರವಧಿಸಿ ಬಿಡುವ ವೀರ ಕರ್ಣನು. ಭೀಮನನ್ನು ಸೀಲಿ ಬಿಡುವ ನನ್ನ ತಮ್ಮನು, ಅರ್ಧನ ಶಿರವಧಿ ಬಿಡುವ ವೀರ ಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಗುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ದುರ್ಯೋಧನನಿಗೆ ವಿವೇಚನೆಯನ್ನು ಹೇಳದೆ ಹೋದರೆ ನನ್ನ ಮೇಲೆ ಕುಪಿತಗೊಂಡು ನನ್ನ ಅಣ್ಣನ ಬಳಿಗೆ ಹೋಗಿ ಸೈನ್ಯವನ್ನು ಕೇಳಿ ಹೊರಟಿರುವನು. ನನ್ನ ಅಣ್ಣನಾದರೂ ಸೈನ್ಯವನ್ನು ಸಿದ್ಧಪಡಿಸಿಕೊಂಡಿರುವನು. ನಾನೀಗ ಅದಕ್ಕೊಂದು ಉಪಾಯವನ್ನು ಮಾಡುವೆನು. ನನ್ನ ಮಾಯಿಂದ ಒಂದು ಗೋವನ್ನು ನಿರ್ಮಿಸಿ ಅಣ್ಣನು ಬರುವ ದಾರಿಯಲ್ಲಿ ಅಡಚಣೆಯನ್ನು ಮಾಡುವೆನು. ಆಲೋಚಿಸಲು ನನ್ನ ದಯಮಾಡಿ ಸ್ಟೇಜ್ ಆಗಿರೋ ಹುಡುಗರು ಹೊರಗಡೆ ಹೋದ್ರೆ ಚೆನ್ನಾಗಿರುತ್ತೆ ನಾಟಕ. ಭೂ ಸಂಚಾರ ಮಾಡುವಂತೆ ಪ್ರೇರೇಪಿಸುವನು. ಏ ಯೋಗಮಾಯೇ, ಬೇಗ ಜಾಗೃತಳಾಗಿ ಪಶುರೂಪ ಧರಿಸಿ ನನ್ನ ಅಣ್ಣನನ್ನು ಹಿಂಬಾಲಿಸು. ಆಹಾ,
ಎಷ್ಟೊಂದು ಸುಂದರವಾಗಿದೆ ಇವನ. ಆಹಾ, ಎಷ್ಟೊಂದು ಸುಂದರವಾಗಿದೆ ಈ ಉದ್ಯಾನವನವು. ಏನಿದು? ಈ ಗೋವು ನನ್ನನ್ನು ಹಿಂಬಾಲಿಸಿ ಬರುತ್ತಿರುವುದಲ್ಲ. ಇರಲಿ, ಒಂದು ಶಿಲೆಯಿಂದ ಬೆದರಿಸುವೆನು. ಹೇ ಗೋವೆ, ಸರಿ. ಅಯ್ಯೋ, ಏನಿದು? ಒಂದು ಸಣ್ಣ ಶಿಲೆಯಿಂದ ಒಡೆದ ಮಾತ್ರಕ್ಕೆ ಗೋವು ತನ್ನ ಪ್ರಾಣವನ್ನೇ ಬಿಟ್ಟಿತಲ್ಲ. ನಾನೀಗ ಏನು ಮಾಡಲಿ? ಅಯ್ಯೋ ವಿಧಿಯೇ, ಈ ಗೋವನ್ನು ಬೆದರಿಸಿ ನೋಡುವೆ. ಹೇ ಗೋವೆ, ಸರಿ. ಅಯ್ಯೋ ವಿಧಿಯೇ, ಒಂದು ಸಣ್ಣ ಶಿಲೆಯಿಂದ ಒಡೆದ ಮಾತ್ರಕ್ಕೆ ಈ ಗೋವು ತನ್ನ ಪ್ರಾಣವನ್ನೇ ಬಿಟ್ಟಿತ್ತಲ್ಲ. ಪರಮಾತ್ಮ, ನಾನೀಗ ಏನು ಮಾಡಲಿ? ಅಕಟ ಕಟ ಗೋವತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಶಾಪಕ್ಕೆ ಗುರಿಯಾದೆ. ಅಕಟ ಕಟ ಗೋವತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಶಾಪಕ್ಕೆ ಗುರಿಯಾದೆ. ಅಯ್ಯೋ ವಿಧಿಯೇ, ಘೋರಾರಣ್ಯದಿ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲೇ. ಅಯ್ಯೋ ವಿಧಿಯೇ, ಘೋರಾರಣ್ಯದಿ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲೇ. ಕೊಂದ ಪಾಪವೋ ತೀರುವ ಬಗೆಯ, ಕೊಂದ ಪಾಪವೋ ತೀರುವ ಬಗೆಯ ಎಂದು ಕಾಣೆನು ನಾನಿದ್ದಕ್ಕೆ. ಅಕಟ ಕಟ ಗೋವತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಶಾಪಕ್ಕೆ ಗುರಿಯಾದೆ. ಜಗ ಪೂಜಿತ ಮಂಗಳ ಗೀತೆಯ ಕರೆಯುವ ಗೋವನ್ನು ನಾ ಕೊಂದೆ. ಅಯ್ಯೋ ವಿಧಿಯೇ, ಭೂಜಗ ಪೂಜಿತ ಮಂಗಳ ಗೀತೆಯ ಕರೆಯುವ ಗೋವನ್ನು ನಾ ಕೊಂದೆ. ಕೊಂದ ಪಾಪವೋ ತೀರುವ ಬಗೆಯ, ಕೊಂದ ಪಾಪವೋ ತೀರುವ ಬಗೆಯ ಎಂದು ಕಾಣೆನು ನಾನಿದಕ್ಕೆ. ಅಕಟ ಕಟ ಗೋವತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಶಾಪಕ್ಕೆ ಗುರಿಯಾದೆ. ಅಕಟ ಕಟ ಗೋವತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಶಾಪಕ್ಕೆ ಗುರಿಯಾದೆ. ಕೃಷ್ಣ ಕೃಷ್ಣ, ಪರಮಾತ್ಮ, ಗೋಹತ್ಯೆಯನ್ನು ಮಾಡಿನಲ್ಲ. ಅಯ್ಯೋ, ನಾನೀಗ ಏನು ಮಾಡಲಿ? ನನ್ನ ತಮ್ಮನಾದ ಕೃಷ್ಣನನ್ನು ಕರೆದು ಈ ಗೋಹತ್ಯೆ ಪಾಪ ಪರಿಹಾರಕ್ಕೆ ಯಾವುದಾದರೂ ಒಂದು ಉಪಾಯವನ್ನು ನೋಡುತ್ತೇನೆ. ಕೃಷ್ಣ, ಎಲ್ಲಿರುವೆ? ಬೇಗನೆ ಬಾ. ಅಣ್ಣ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಯಲು ಕಾರಣವೇನು ಅಣ್ಣ? ಕೃಷ್ಣ, ಆ ವಿಚಾರವನ್ನು ಏನೆಂದು ಹೇಳಲಿ ಕೃಷ್ಣ? ನಾನು ಈ ಮಾರ್ಗವಾಗಿ ಬರುವಾಗ ಗೋವು ನನ್ನನ್ನು ಹಿಂಬಾಲಿಸುತ್ತಿತ್ತು. ಒಂದು ಸಣ್ಣ ಶಿಲೆಯಿಂದ ಒಡೆದ ಮಾತ್ರಕ್ಕೆ ಗೋವು ತನ್ನ ಪ್ರಾಣವನ್ನೇ ಬಿಟ್ಟಿತು. ಕೃಷ್ಣ, ಈ ಗೋಹತ್ಯೆ ಪಾಪ ಪರಿಹಾರಕ್ಕೆ ಯಾವುದಾದರೂ ಒಂದು ಉಪಾಯವನ್ನು ತಿಳಿಸು ಕೃಷ್ಣ. ಇದೇನು ಅಣ್ಣ, ಗೋಹತ್ಯೆ ಮಾಡಿದೆಯೇ? ಗೋಹತ್ಯೆಯು ಮಹಾ ಪಾಪವಲ್ಲವೇ ಅಣ್ಣ? ಈಗ ನಾನು ಹೇಳಿದ ಹಾಗೆ ಮಾಡು ಕೃಷ್ಣ. ಅಣ್ಣ, ತೋರಿಸು ನೀ ಪತವ ಕೃಷ್ಣ, ತೋರಿಸು ನೀ ಪತವ, ತೋರಿಸು ನೀ
ಅದ ಭಾಗ್ಯ ನಾನಾದೆ ಗತಿಯನ್ನು ಕಾಣದೆ ಕೃಷ್ಣ ಅದ ಭಾಗ್ಯ ನಾನಾದೆ ಗತಿಯನ್ನು ಕಾಣದೆ ಮತಿ ಬಂಧನಾದೆ ಋಷಭವನುಗೆ ಕೃಷ್ಣ ಮತಿ ಬಂಧನಾದೆ ಋಷಭವನುಗೆ ತೋರಿಸು ನೀ ಪದವಾ ಕೃಷ್ಣ ತೋರಿಸು ನೀ ಪದವಾ ಕೃಷ್ಣ 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 ಅಣ್ಣ, ಈ ಗೋಹತ್ಯೆ ಪಾಪ ಪರಿಹಾರಕ್ಕೆ ಯಾವುದಾದರೂ ಒಂದು ಉಪಾಯವನ್ನು ತಿಳಿಸು ಕೃಷ್ಣ. ನಾನು ಅದರಂತೆ ಮಾಡುತ್ತೇನೆ. ಅಣ್ಣ, ನೀನು ಈಗ ನಾನು ಹೇಳಿದಂತೆ ಮಾಡು. ಅನೇಕ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಧರ್ಮ ಕ್ಷೇತ್ರಗಳ ದರ್ಶನವನ್ನು ಮಾಡು. ಆಗ ನಿನಗೆ ಒದಗಿರುವ ಈ ಗೋಹತ್ಯೆ ಮಹಾಪಾಪವು ಪರಿಹಾರವಾಗುವುದೆಂದು ನನ್ನ ಗುರುಗಳಾದ ಸಾಂದೀಪ ಮುನಿಗಳು ಹೇಳುತ್ತಿದ್ದರು. ಅಣ್ಣ, ನೀನು ಹಾಗೆ ಮಾಡು ಅಣ್ಣ. ಹಾಗಾದರೆ ನಾನು ಈಗಲೇ ಭೂಸಂಚಾರಕ್ಕೆ ಹೋಗುವೆನು. ನಾನು ಬರುವ ತನಕ ರಾಜ್ಯದ ವಿಚಾರದಲ್ಲಿ ಎಚ್ಚರ ವಹಿಸು. ನಾನು ಈಗಲೇ ಭೂಸಂಚಾರಕ್ಕೆ ಹೋಗುವೆನು. ಅಣ್ಣ ಅಣ್ಣ, ನಿಲ್ಲು ನಿಲ್ಲು. ಯುದ್ಧದಲ್ಲಿ ದುರ್ಯೋಧನನಿಗೆ ಸಹಾಯ ಮಾಡುವನೆಂದು ಹೇಳಿ ಈಗ ನೀನು ಭೂಸಂಚಾರಕ್ಕೆ ಹೊರಟರೆ ಪಾಪ ಆ ದುರ್ಯೋಧನನ ಗತಿ ಏನಾಗಬೇಕಣ್ಣ? ಕೃಷ್ಣ, ಪಾಂಡವರು ಕೌರವರು ಒಡೆದಾಡಿ ಸಾಯಲಿ, ನನಗಾಗಬೇಕಾದ್ದೇನು? ನನಗೀಗ ಬಂದಿರುವ ಪಾಪ ನಿವಾರಣೆಯಾದರೆ ನನಗಷ್ಟೇ ಸಾಕು ಕೃಷ್ಣ. ನಾನು ಈಗಲೇ ಭೂಸಂಚಾರಕ್ಕೆ ಹೋಗುವೆನು. ಹಾಗೆ ಆಗಲಿ ಅಣ್ಣ. ನನಗೂ ಬೇಕಾದದ್ದು ಇದೆ. ಅಣ್ಣನು ಭೂ ಸಂಚಾರವನ್ನು ಮುಗಿಸಿಕೊಂಡು ಬರೋದ್ರೊಳಗಾಗಿ ಈ ಕುರುಕ್ಷೇತ್ರ ಯುದ್ಧವನ್ನೇ ಸಮಾಪ್ತಿಗೊಳಿಸುವೆನು.